ನವೆಂಬರ್ 1, 2012ರಂದು ರಾಜ್ಯಾದ್ಯಂತ ತೆರೆಕಂಡು ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಉಡಾಯಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬರೋಬ್ಬರಿ 1 ವರ್ಷಗಳ ಕಾಲ ಪ್ರದರ್ಶನಗೊಂಡ ಸಂಗೊಳ್ಳಿ ರಾಯಣ್ಣ ಚಂದನವನಕ್ಕೊಂದು ಕಲಶದಂತೆ. ಅಷ್ಟಕ್ಕೂ ಪ್ರಸ್ತುತ ರಾಯಣ್ಣನ ದರ್ಶನ ಪ್ರಸ್ತುತವೇ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಿರಬಹುದು. ಆದ್ರೆ ಇದು ಪ್ರಸ್ತುತವೇ. ಅಂದು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಚಿತ್ರೀಕರಣಕ್ಕೂ ಮುನ್ನ ಏನೆಲ್ಲ ನಡೆಯಿತು ಎಂಬಿತ್ಯಾದಿ ವಿಚಾರಗಳನ್ನು ನಿಮ್ಗೆ ಹೇಳಲೇಬೇಕು. ಅದು ಏನು ಗೊತ್ತಾ? ಅದಾಗ್ಲೇ ನಿರ್ದೇಶಕ ನಾಗಣ್ಣ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿದ್ರು. ಆಗ ನಿರ್ಮಾಪಕ ಆನಂದಪ್ಪಗೋಳ್ ನಾಗಣ್ಣ ಅವರಿಗೆ ಸಾಥ್ ಕೊಟ್ರು. ಸಂಗೊಳ್ಳಿ ರಾಯಣ್ಣನ ಕುರಿತು ಸಿನಿಮಾ ಮಾಡೋ ಸಿದ್ಧತೆ ನಡೆಸಿದ್ರು. ಸುಮಾರು 2 ವರ್ಷಗಳ ಕಾಲ ಸಂಗೊಳ್ಳಿ ರಾಯಣ್ಣನ ಕುರಿತು ಅಧ್ಯಯನ ಮಾಡಿದ್ರು. ಅದಾಗ್ಲೇ ನಾಗಣ್ಣ ಸಿನಿಮಾ ಮಾಡದೆ 3 ವರ್ಷಗಳೇ ಕಳೆದಿದ್ವು. ಅರ್ಥಾತ್ 2009ರಲ್ಲಿ ತೆರೆಕಂಡ ದುಬೈ ಬಾಬು ಚಿತ್ರದ ಬಳಿಕ ನಾಗಣ್ಣ ನಿರ್ದೇಶಿಸಿದ ಸಿನಿಮಾ ಇದು. ಸಂಗೊಳ್ಳಿ ರಾಯಣ್ಣ ಚಿತ್ರೀಕರಣಕ್ಕೂ ಮುನ್ನ ಅಂದ್ರೆ ದರ್ಶನ್ ಶೌರ್ಯ ಸಿನಿಮಾ ಮಾಡ್ತಾ ಇರುವಾಗ ರಾಯಣ್ಣನ ಆಫರ್ ದರ್ಶನ್ ಅವರಿಗೆ ಬರುತ್ತೆ. ಆರಂಭದಲ್ಲಿ ಇದು ನನಗೆ ಸಾಧ್ಯನ ಎಂಬ ಗೊಂದಲದಲ್ಲಿದ್ದ ಚಾಲೆಂಜ್ ಸ್ಟಾರ್ ಆ ಬಳಿಕ ಮಾಡೇ ಮಾಡ್ತೀನಿ ಎಂದು ನಿರ್ಧಾರ ಮಾಡ್ತಾರೆ. ಇದಕ್ಕಾಗಿ ಅದೆಷ್ಟೋ ಬಾರಿ ಸ್ವತಃ ದರ್ಶನ್ ಅವರೇ ಮೊಟ್ಟ ಮೊದಲ ಬಾರಿಗೆ ಕನ್ನಡಿಯ ಮುಂದೆ ನಿಂತು ರಿಹರ್ಸಲ್ ಮಾಡ್ತಾರೆ. ಜೊತೆಗೆ ಈ ಚಿತ್ರಕ್ಕಾಗಿ 70 ವೇಗ್ ಹಾಗೆ ಸುಮಾರು 350 ಮೀಸೆಗಳನ್ನು ದರ್ಶನ್ ಮಾಡಿಸಿದ್ರು. ಹಾಗೆ ಪ್ರತಿನಿತ್ಯ ವರ್ಕೌಟ್ ಕೂಡ ಮಾಡಿದ್ರು. ಈ ವೇಗ್ ಈ ಮೀಸೆಗೆ ಇದೇ ರೀತಿ ಫೇಸ್ ಇರಬೇಕು, ಇದೇ ರೀತಿ ರಾಯಣ್ಣನ ಬಾಡಿ ಇರಬೇಕು ಎಂದು ದರ್ಶನ್ ಪ್ರತಿನಿತ್ಯ ವರ್ಕೌಟ್ ಮಾಡ್ತಾ ಇದ್ರಂತೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಿಮಗೆ ಹೇಳಲೇಬೇಕು. ದರ್ಶನ್ ಫಿಲಂ ಕೆರಿಯರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಪರೇಟ್ ಪ್ರೊಡಕ್ಷನ್ ಬಾಯ್ ಅನ್ನು ದರ್ಶನ್ಗೋಸ್ಕರ ನೀಡಿದ್ರಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ನಿರ್ಮಾಪಕ ಆನಂದಪ್ಪಗೋಳ್. ದರ್ಶನ್ ಏನ್ ತಿನ್ಬೇಕು, ಅದು ಎಷ್ಟು ತಿನ್ಬೇಕು, ಹೇಗೆಲ್ಲ ವರ್ಕೌಟ್ ಮಾಡಬೇಕು, ಇವೆಲ್ಲವನ್ನು ಆತ ಮ್ಯಾನೇಜ್ ಮಾಡ್ತಾ ಇದ್ದಂತೆ. ಅಷ್ಟೇ ಅಲ್ಲದೆ ದರ್ಶನ್ ರಾತ್ರಿ ಶೂಟಿಂಗ್ ನಿಂದ ಲೇಟ್ ಆಗಿ ಬಂದ್ರೆ ಮರುದಿನ ಸ್ವತಃ ನಿರ್ಮಾಪಕರೇ ಮನೆಗೆ ಬರ್ತಾ ಇದ್ರಂತೆ. ನೀವು ವರ್ಕೌಟ್ ಮಾಡಿ ಶೂಟಿಂಗ್ಗೆ ಬನ್ನಿ ಅಂತಿದ್ರಂತೆ. ಅದಕ್ಕೆ ದರ್ಶನ್ ಈಗಾಗಲೇ ಲೇಟ್ ಆಗಿದೆ, ಬೇಗ ಹೊರಡೋಣ ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ರಾಯಣ್ಣ ಇದೇ ರೀತಿ ಕಾಣಬೇಕು ಎಂದು ಸ್ವತಃ ನಿರ್ಮಾಪಕ ಆನಂದಪ್ಪಗೋಳ್ ಅವರೇ ಹೇಳ್ತಾ ಇದ್ರಂತೆ. ಇವೆಲ್ಲದರ ಪ್ರತಿಫಲವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂಪರ್ ಡೂಪರ್ ಹಿಟ್ ಅಲ್ಲದೆ ಎವರ್ ಗ್ರೀನ್ ಚಿತ್ರವಾಗಿದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.